ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ಕನ್ನಡ ಚಾನಲ್ಗೆ ಹೃದಯಪೂರ್ವಕವಾದ ಸ್ವಾಗತ. ವೀಕ್ಷಕರೇ, ಈ ದಿವಸ ನಾನು ನಿಮ್ಮ ಜೊತೆಗೆ ನನ್ನ ಜ್ಞಾನವನ್ನು ನಾನು ಓದಿ ತಿಳಿದಿದ್ದು, ಒಬ್ಬರಿಂದ ಕೇಳಿದ್ದು, ಅನುಭವ ಮಾಡಿಕೊಂಡಿದ್ದನ್ನು ತಮ್ಮಲ್ಲಿ ಹಂಚಿಕೊಳ್ಳೋಕ್ಕೆ ಪ್ರಯತ್ನ ಪಡುತ್ತೇನೆ. ವೀಕ್ಷಕರೇ, ತಾವು ಕೇಳಿರಬಹುದು, ಅಹಂ ಬ್ರಹ್ಮಾಸ್ಮಿ. ಅಹಂ ಬ್ರಹ್ಮಾಸ್ಮಿ ಅಂದ್ರೇನು? ಅಹಂ ಬ್ರಹ್ಮಾಸ್ಮಿ ಅಂತ ಈಗಂತೂ ಸಿನಿಮಾಗಳಲ್ಲಿ ಅಲ್ಲಿ ಎಲ್ಲ ಈ ಶಬ್ದಗಳನ್ನು ಬಳಸ್ತಾ ಇದ್ದಾರೆ. ಆದರೆ ಸತ್ಯ ಎನ್ನುತ್ತಂದರೆ ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನು ಬ್ರಹ್ಮ. ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನೇ ಸ್ವತಃ ದೇವನಾಗಿದ್ದೇನೆ, ನಾನೇ ಸೃಷ್ಟಿಕರ್ತನಾಗಿದ್ದೇನೆ, ನಾನೇ ಪರಮಾತ್ಮನಾಗಿದ್ದೇನೆ ಅಂತ ಅಹಂ ಬ್ರಹ್ಮಾಸ್ಮಿ. ಈಗ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಾಣಿಸ್ಕೋತೀನಿ, ನಾನು ಬ್ರಹ್ಮ ಅಂತ ಹೇಳ್ಕೊಂಡ್ರೆ ನೀವು ನಂಬ್ತೀರ? ಅಥವಾ ನೀವು ನೋಡ್ತಾ ಇರುವಂಥ ವೀಕ್ಷಕರು ನೀವು ಬ್ರಹ್ಮರು ಸೃಷ್ಟಿಕರ್ತರು ಅಂತಂದರೆ ನಂಬ್ತೀರಾ? ನೀವು ನಂಬೋಕ್ಕಾಗಲ್ಲ, ನಂಬೋದಿಲ್ಲ. ಏನು ಕೊಟ್ಟರು, ಕೋಟಿ ರೂಪಾಯಿ ಕೊಟ್ಟರು, ಇಡೀ ದೇಶ ನಿಮ್ಮ ಹೆಸರಲ್ಲಿ ಬರೆದು ಕೊಟ್ಟರು, ನೀವು ಸೃಷ್ಟಿಕರ್ತರು ಅಂತ ನಂಬಲ್ಲ. ನಾನು ಕೂಡ ಏನು ಮಾಡಿದ್ರು ಕೂಡ, ಏನು ಕೊಟ್ಟರು ಕೂಡ ನಾನು ನಂಬೋದಿಲ್ಲ. ನಾನು ಬ್ರಹ್ಮದಿನೇ, ಸೃಷ್ಟಿಕರ್ತನೇ, ಪರಮಾತ್ಮನೇ ಅಂತ. ಆದರೆ ಸತ್ಯ, ನಾವು ಬ್ರಹ್ಮರೇ, ನಾವು ಸೃಷ್ಟಿಕರ್ತರೇ, ನಾವು ಪರಮಾತ್ಮರೇ. ಪರಮಾತ್ಮ ದೇವರು. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ನೋಡೋದಕ್ಕೆ, ಪರಮಾತ್ಮನ ದರ್ಶನ ಮಾಡೋಕ್ಕೆ ಹೋಗ್ತೀವಿ, ಕಾಯಿ ಕರ್ಪೂರ ಅಭಿಷೇಕ ಮಾಡ್ತೇವೆ, ದೇವಸ್ಥಾನಕ್ಕೆ ಹೋಗ್ತೇವೆ, ದೂರ ದೂರ ಯಾತ್ರೆಗಳಿಗೆ ಹೋಗ್ತೇವೆ, ಎಲ್ಲ ಹೋಗ್ತೀವಿ, ಏನೆಲ್ಲ ಮಾಡ್ತೀವಿ, ಭಕ್ತಿ ಮಾಡ್ತೇವೆ, ಸ್ತೋತ್ರಗಳನ್ನ ಓದ್ತೀವಿ, ಪುರಾಣಗಳನ್ನ ಓದ್ತೀವಿ, ಚರಿತ್ರೆಗಳನ್ನ ಓದ್ತೀವಿ, ಏನೆಲ್ಲ ಮಾಡ್ತೀವಿ. ಆದರೂ ಕೂಡ ನಾವು ದೇವಸ್ಥಾನ ಇರ್ತಕ್ಕಂಥ ದೇವರನ್ನು ಒಪ್ಕೊಳ್ತೀವಿ, ಪವಿತ್ರವಾದಂಥ ಪುಸ್ತಕಗಳನ್ನು, ಗ್ರಂಥಗಳಲ್ಲಿರ್ತಕ್ಕಂಥ ಸಾಹಿತ್ಯವನ್ನು ದೇವರಂತ ಒಪ್ಕೊಳ್ತೀವಿ. ಆದರೆ ನಾವು ದೇವರಂತ ಒಪ್ಕೊಳ್ಳಲ್ಲ. ಆದರೆ ಇದಕ್ಕೊಂದು ಕಾರಣ ಇದೆ ವೀಕ್ಷಕರೇ. ಏನು ಅಂತಂದರೆ, ನಾನು ದೇವಿ ಪುರಾಣದಲ್ಲಿ ದೇವಿ ಮಹಾತ್ಮೆ ಶ್ರೀ ಅವಧೂತ ಚಿದಾನಂದಾವಧೂತರು ರಚಿಸಿದಂಥ ದೇವಿ ಪುರಾಣ ನೋಡಿ, ನಮ್ಮ ಈ ಗುರುವಿರ ಕನ್ನಡ ಬ್ಲಾಗ್ನಲ್ಲಿ 2 ಸಲ ನಾನು ಪಾರಾಯಣ ಮಾಡಿದ್ದೇನೆ. ದೇವಿ ಪಾರಾಯಣ ಅದು ಪಾರಾಯಣ ಮಾಡಿದ್ದೀವಿ. ಆದರೆ ಅದರಲ್ಲಿ ಕೂಡ ಆಧ್ಯಾತ್ಮಿಕ ಜ್ಞಾನ ಇದೆ, ಜ್ಞಾನ ಸಿಂಧು ಇದೆ. ಏನು ಅಂತಂದರೆ, ಕೇವಲ ಪುಸ್ತಕ ದೇವಿ ಪಾರಾಯಣ ಅಲ್ಲ. ದೇವಿ ರಾಕ್ಷಸ ಜೊತೆಗೆ ಹೋರಾಟ ಮಾಡ್ತಾಳೆ, ಸಂಹಾರ ಮಾಡ್ತಾಳೆ, ದೇವತೆಗಳನ್ನ ರಕ್ಷಣೆ ಮಾಡ್ತಾಳೆ, ರಾಕ್ಷಸನ ಕೊಲ್ತಾರೆ, ಅದು ಸಾಮಾನ್ಯ. ಅದು ಸತ್ಯ, ಅದು ಬೇರೆ. ಅದು ಬೇರೆ ವಿಷಯ, ಅದು ವಿಷಯ ಬೇರೆದೆ. ಅದ್ರ ಬರ್ತದೆ. ಈಗ ನಾನು ಅಹಂ ಬ್ರಹ್ಮಾಸ್ಮಿ ಬಗ್ಗೆ ಮಾತಾಡ್ತಾ ಇದ್ದೇನೆ. ನೋಡಿ, ಒಂದು ಕಡೆ ಜ್ಞಾನ ಸಿಂಧುವಿನಲ್ಲಿ ಒಂದು ಕಡೆ ಹೇಳ್ತಾರೆ, ಅವಧೂತ ಚಿದಾನಂದ ಅವಧೂತ ರಚಿಸಿದಂಥ ದೇವಿ ಪುರಾಣದಲ್ಲಿ ಏನಂದರೆ, ಅಲ್ಲೂ ಹೇಳ್ತಾರೆ, ವೇದಗಳಲ್ಲಿದೆ, ಉಪನಿಷತ್ತುಗಳಲ್ಲಿದೆ, ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನು ಹೇಳಿದ್ದಾರೆ, ಭಾಗವತದಲ್ಲಿದೆ, ಎಲ್ಲ ಕಡೆ ಇದೆ. ಸನಾತನ ಧರ್ಮದ ಯಾವುದೇ ವಿಷಯ ತೊಗೊಳ್ಳಿ, ಯಾವುದೇ ಪುಸ್ತಕ ತೊಗೊಳ್ಳಿ, ಯಾವುದೇ ಸಾಕ್ಷಿಗಳನ್ನು ತೊಗೊಳ್ಳಿ, ಅದರಲ್ಲಿ ಅಹಂ ಬ್ರಹ್ಮಾಸ್ಮಿ ಇದೆ. ಈಗ ಇಲ್ಲಿ ಈ ಸೃಷ್ಟಿ ಇದೊಂದು ಬ್ರಹ್ಮಾಂಡ ಇದೆ. ನಾವು ಇರ್ತಕ್ಕಂಥ ಬ್ರಹ್ಮಾಂಡ, ಈ ಬ್ರಹ್ಮಾಂಡದಲ್ಲಿ ನಾವು ಬದುಕ್ತಕ್ಕಂಥ ಈ ಭೂಮಿ ಇದೆ, ನವಗ್ರಹಗಳಿದ್ದಾವೆ, ಸೂರ್ಯ ಇದ್ದಾನೆ, ಸೂರ್ಯ ಸುತ್ತ 9 ಗ್ರಹಗಳು ಸುತ್ತವೆ, ಮೇಲೆ ಆಕಾಶ ಇದೆ, ಆಕಾಶದಲ್ಲಿ ಆಕಾಶಕಾಯಗಳಿದ್ದಾವೆ. ಹಾಗೆ ಮುಂದೆ ಏನು ಅಂತಂದರೆ, ಇದು ಒಂದು ಬ್ರಹ್ಮಾಂಡ. ನಮ್ಮ ಭೂಮಿಯಲ್ಲಿ ನೀರು, ಗಾಳಿ ಇದೆಲ್ಲ ಇದೆ, ಇದೆಲ್ಲ ಹೇಳಬೇಕಾಗಿಲ್ಲ. ಇದೊಂದು ಬ್ರಹ್ಮಾಂಡ ಇದೆ, ಸೌರಮಂಡಲ ಇದೆ. ಹೀಗೆ ಇಂಥವು ಎಷ್ಟು ಸೌರಮಂಡಲ ಇದ್ದಾವೆ ಅಂದರೆ ಲೆಕ್ಕ ಇಲ್ಲ. ಸಮುದ್ರದ ದಂಡೆಯಲ್ಲಿರ್ತಕ್ಕಂಥ ಉಸುಕಿನ ಮರಳು ಕಣಗಳು ಎಷ್ಟಿದ್ದಾವೆ ಅದನ್ನು ಮೆಣಸೋಕ್ಕಾಗಲ್ಲ, ಅಷ್ಟು ಬ್ರಹ್ಮಾಂಡಗಳಿದ್ದಾವೆ. ಆ ಎಲ್ಲ ಬ್ರಹ್ಮಾಂಡಗಳು ಒಂದು ಶಕ್ತಿಯ ಆಧೀನದಲ್ಲಿದ್ದಾವೆ. ನಾವು ತಿಳ್ಕೊಳ್ತೇವೆ ನಮ್ಮದೇ ಬ್ರಹ್ಮಾಂಡ ದೊಡ್ಡದಂತ. ಇದರ 10 ಪಟ್ಟು, 100 ಪಟ್ಟು, 1000 ಪಟ್ಟು ದೊಡ್ಡ ಬ್ರಹ್ಮಾಂಡಗಳು ಆಕಾಶದಲ್ಲಿ, ನೆಲೆ ಇಲ್ಲದ ಆಕಾಶದಲ್ಲಿದ್ದಾವೆ. ಈ ಎಲ್ಲ
ಲೆಕ್ಕವಿಲ್ಲದಂಥ ಬ್ರಹ್ಮಾಂಡ ಎಣಸಕ್ಕೆ ಮನುಷ್ಯನ ಎಣಿಕೆಗೆ ನಿಲಕದೇ ಇರತಕ್ಕಂಥ ಲೆಕ್ಕವಿಲ್ಲದ ಬ್ರಹ್ಮಾಂಡಗಳಿಗೆ ಈ ನಮ್ಮ ಬ್ರಹ್ಮಾಂಡಕ್ಕೆ ಒಂದೇ ಒಂದು ಶಕ್ತಿ ಇದೆ, ಅದು ಪರಮಾತ್ಮ ಶಕ್ತಿ. ಆ ಪರಮಾತ್ಮ ಶಕ್ತಿ ಕೇವಲ ನಮ್ಮ ಬ್ರಹ್ಮಾಂಡದಲ್ಲಿ ಅಷ್ಟೇ ಅಲ್ಲ, ಆಕಾಶದಲ್ಲಿ ಅಷ್ಟೇ ಅಲ್ಲ, ಉಳಿದ ಎಲ್ಲ ಬ್ರಹ್ಮಾಂಡಗಳಲ್ಲಿದೆ, ಎಲ್ಲ ಕಡೆ ಏಕವಾಗಿದೆ, ಎಲ್ಲ ಕಡೆ ಒಂದೇ ಇದೆ ಪರಮಾತ್ಮ ಶಕ್ತಿ. ಅದು ಚೈತನ್ಯ ಶಕ್ತಿ. ಅದಕ್ಕೆ ಆಧ್ಯಾತ್ಮದಲ್ಲಿ ಏನು ಅಂತ ಹೇಳ್ತಾರೆ ಅಂದರೆ ಚಿತ್ ಶಕ್ತಿ ಅಂತಾರೆ, ಚಿತ್ ಶಕ್ತಿ ಅಂತಾರೆ, ತತ್ಸತ್ ಚಿತ್ ಶಕ್ತಿ ಅಂತಾರೆ. ಅದು ಚೈತನ್ಯ ಶಕ್ತಿ, ಚಲನಾ ಶಕ್ತಿ. ಒಂದು ಈ ಬ್ರಹ್ಮಾಂಡದಲ್ಲಿ, ಇನ್ನು ಕೆಳಗೆ ಬನ್ನುವ, ಇನ್ನು ಬ್ರಹ್ಮಾಂಡ ಬಿಡಿ, ಈ ನಮ್ಮ ಊರುಗಳಿಗೆ ಬರುವ, ನಮ್ಮ ಹತ್ರ ನಮ್ಮ ಸ್ಥಾನಕ್ಕೆ ಬರುವ, ಈಗ ನಮ್ಮ ಸುತ್ತಲಿರ್ತಕ್ಕಂಥ ಕಲ್ಲು ಮಣ್ಣು ಗಿಡ ಮರ, ಈ ನೋಡಿ ಟೇಬಲ್ಲು ಪುಸ್ತಕ ಇವೆಲ್ಲ ಜಡವಾಗಿದ್ದಾವೆ. ನಮ್ಮ ಈ ಶರೀರ ಇದೆಯಲ್ಲ, ಈ ಶರೀರ ಕೂಡ ಜಡವಾಗಿದೆ. ಈ ಶರೀರ ನಿಜ ಹೇಳ್ಬೇಕಂದ್ರೆ ಜಡ, ಇದು ಕೆಲಸಕ್ಕೆ ಬರಲ್ಲ. ಇದು ಕಲ್ಲು, ಬೆಟ್ಟಿರ್ತಕ್ಕಂಥ ಕಲ್ಲುಗಳು ಎಷ್ಟು ಹೆಂಗದೋ ಹಾಗೆ ಈ ಶರೀರ. ಆದರೆ ಇದರಲ್ಲಿ ಈ ಶರೀರ ಜೀವಕೋಶ ಅದೆಲ್ಲ ವಿಜ್ಞಾನ ಬೇಡ, ಮತ್ತು ನಾನು ಟಾಪಿಕ್ ಚೇಂಜ್ ಮಾಡ್ತೀನಿ. ಒಂದು ಶರೀರವನ್ನು ಚಲನೆ ಇಡ್ತಕ್ಕಂಥ, ಒಂದು ಜಡವಸ್ತುವನ್ನು ಚಲನೆ ಇಡ್ತಕ್ಕಂಥ ಶಕ್ತಿ, ಒಂದು ಭೂಮಿಯನ್ನು ಸೂರ್ಯನ ಸುತ್ತ ಹಾಕುವಂಥ ಶಕ್ತಿ, ಸೂರ್ಯ ತನ್ನನ್ನು ತಾನು ಸುತ್ತುವಂಥ ಶಕ್ತಿ, ನೀರು ತೆರೆಗಳನ್ನು ಇಳಿಸುವಂಥ ಶಕ್ತಿ, ಚಂದ್ರ ಭೂಮಿಯನ್ನು ಸುತ್ತಂಥ ಶಕ್ತಿ, ಚಂದ್ರ ಬೆಳದಿಂಗಳನ್ನು ಕೊಡುವಂಥ ಶಕ್ತಿ, ಗಿಡ ಮರಗಳು ಇಂಗಾಲ ಡೈಆಕ್ಸೈಡ್ ತೊಗೊಂಡು ತಮ್ಮ ಆಹಾರವನ್ನು ಸೃಷ್ಟಿ ಮಾಡಿಕೊಂಡು ಆಮ್ಲಜನಕವನ್ನು ಮನುಷ್ಯನಿಗೆ ಬಿಡತಕ್ಕಂಥ ಶಕ್ತಿ. ನಮ್ಮ ಶರೀರದಲ್ಲಿ ಎಷ್ಟೋ ಕೋಟ್ಯಾಂತರ ಬಿಲಿಯನ್ ಜೀವಕೋಶಗಳಿದ್ದಾವೆ, ಬೇರೆ ಬೇರೆ ಥರದ ಜೀವಕೋಶಗಳಿದ್ದಾವೆ. ಎಲ್ಲ ಚಲನಗಳ ಶಕ್ತಿ, ನೀರಾಗಿರ್ತಕ್ಕಂಥ ಶಕ್ತಿ, ಗಾಳಿ ಆಗಿರ್ತಕ್ಕಂಥ ಶಕ್ತಿ, ಅಗ್ನಿ ಬೆಂಕಿ ಆಗಿರ್ತಕ್ಕಂಥ, ಇದೆಲ್ಲ ನಾವೇನು ನೋಡ್ತೀವಲ್ಲ ನೈಸರ್ಗಿಕವಾಗಿ, ಇದೆಲ್ಲವುಗಳ ಹಿಂದೆ ಒಂದು ಶಕ್ತಿ ಇದೆ, ಚಾಲನಾ ಶಕ್ತಿ, ಚಲಿಸುವಂಥ ಶಕ್ತಿ. ಒಂದು ಎಲೆಕ್ಟ್ರಿಕಲ್ ಮೋಟಾರ್ ಇದೆ, ಪಂಪ್ ಇದೆ, ಅದಕ್ಕೆ ಕರೆಂಟ್ ಹೊಡೆದ್ರೆ ಬಡ್ರದ್ದು ಮೋಟ್ರ್ ಚಾಲು ಆಗುತ್ತೆ. ಫ್ಯಾನ್ ಇದೆ ಮೇಲೆ, ಸೀಲಿಂಗ್ ಫ್ಯಾನು, ಅದಕ್ಕೊಂದು ಬಟನ್ ಹೊಡೆದ್ರೆ ತಿರುಗಿಸಿ ಮಾಡುತ್ತೆ. ಹಾಗೆ ಈ ನಮ್ಮ ಶರೀರಗಳಲ್ಲಿ, ಭೂಮಿಗಳಲ್ಲಿ, ಎಲ್ಲೇ ಆಗಲಿ ಇದಕ್ಕೊಂದು ಕರೆಂಟ್ ಬೇಕು. ಆ ಕರೆಂಟೇ ಆ ಪರಮಾತ್ಮನಾಗಿದ್ದಾನೆ. ಆ ಕರೆಂಟ್ ಇದೆಯಲ್ಲ, ಆ ಕರೆಂಟು ಸೀಲಿಂಗ್ ಫ್ಯಾನು ತಿರುಗಿಸುತ್ತೆ, ಫ್ರಿಜ್ ಕೆಲಸ ಮಾಡಿಸುತ್ತೆ, ಐರನ್ ಕೆಲಸ ಮಾಡಿಸುತ್ತೆ, ಟಿ ವಿ ಏನೇನು ಅದಾವಲ್ಲ ಎಲ್ಲನೂ ಚಲನೆ ಇಡ್ತದೆ. ಹಾಗೆ ವಿದ್ಯುತ್ ಇದೆಯಲ್ಲ, ಹಾಗೆ ನಮ್ಮದು ಕೂಡ ಒಂದು ಶಕ್ತಿ ಇದೆ. ಆ ಶಕ್ತಿ ನಮ್ಮ ಭಾರತದಲ್ಲಿ ಅಷ್ಟೇ ಅಲ್ಲ, ಅಮೇರಿಕಾ ವಿಶ್ವದಲ್ಲಿ ಅಷ್ಟೇ ಅಲ್ಲ, ಸೂರ್ಯನಲ್ಲಿ ಅಷ್ಟೇ ಅಲ್ಲ, ಚಂದ್ರನಲ್ಲಿ ಅಷ್ಟೇ ಅಲ್ಲ, ಈ ಬ್ರಹ್ಮಾಂಡ ಬಿಟ್ಟು ಲೆಕ್ಕವಿಲ್ಲದ ಲೆಕ್ಕಗೆ ಎಣಕೆದಂಥ ಬ್ರಹ್ಮಾಂಡಗಳಲ್ಲಿ ಎಲ್ಲ ಕಡೆ ಒಂದೇ ಶಕ್ತಿ ತುಂಬಿಕೊಂಡಿದೆ, ಆವರಿಸಿದೆ. ಅದು ಪರಮಾತ್ಮ ಶಕ್ತಿ. ಇದು ಆಯಿತಾ? ಈಗ ಆ ಪರಮಾತ್ಮ ಶಕ್ತಿ ಯಾವ ರೀತಿ ಆವರಿಸಿದೆ ಅಂತಂದರೆ, ಅದು ಇಲ್ಲದೇ ಇರತಕ್ಕಂಥ ಜಾಗ ಇಲ್ಲ. ನೀವೆಲ್ಲೇ ಕದ್ದು ಮುಚ್ಚಿ ಓಡಾಡಿ, ಅದಕ್ಕೆ ನಾವು ದೇವರಂತ ಕರೆದಿದ್ದೀವಿ. ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ಥರ ಕರೆದಿದ್ದಾರೆ. ನಾವು ಅದಕ್ಕೆ ಶ್ರೀರಾಮ ಅಂತೀವಿ, ದೇವಿ ಅಂತೀವಿ, ಕೃಷ್ಣ ಅಂತೀವಿ, ಏನೆಲ್ಲ ಶಿವ ಅಂತೀವಿ, ಏನೆಲ್ಲ ಅಂತೀವಿ. ಇದೆಲ್ಲ ಅದೇ ಶಕ್ತಿ, ಒಂದೇ ಒಂದು ಶಕ್ತಿ ಇದೆ. ಆಮೇಲೆ ನೀವು ಅನ್ನೋದು ದೇವರೊಬ್ಬ ನಾಮ ಹಲವು. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಎಷ್ಟೊಂದು ದೇವತೆಗಳಿದ್ದಾರೆ, ಅದೆಲ್ಲ ಮುಂದಿನ ವಿಡಿಯೋಗಳಲ್ಲಿ ಹೇಳುವ ದೇವತೆಗಳು ಹೆಂಗಿದ್ದಾರೆ ಅಂತ. ಬೇರೆ ಬೇರೆ ಇಲ್ಲ, ಯಾರೂ ದೇವತೆಗಳು ಬೇರೆ ಬೇರೆ ಇಲ್ಲ, ಒಂದೇ ಒಂದು. ಶ್ರೀರಾಮನು ಅವನೇ, ಅಲ್ಲಾನು ಅವನೇ, ಜೀಸಸ್ ಕ್ರಿಸ್ತ ಆರಾಧಿಸಿದಂಥ ಗಾಡ್ ಅವನೇ, ಎಲ್ಲ ಧರ್ಮದವರ ಎಲ್ಲ ಅವನೇ. ಅವನನ್ನು ತಲುಪುವಂಥ ಮಾರ್ಗಗಳು ಬೇರೆ ಬೇರೆ ಇದ್ದಾವೆ. ಆ ಮಾರ್ಗಗಳು ಯಾವ ರೀತಿ ಇದ್ದಾವೆ, ಸರಳವಾದ ಮಾರ್ಗ ಹೆಂಗಿದೆ ಅವು ಬೇರೆ, ಅದು ಮಾಡ್ತಾರೆ. ಈಗ ನನ್ನ ಶರೀರ ಇದೆ, ನಾನು ಮಾತಾಡ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ. ನಾನು ಮಾತಾಡ್ತಾ ಇಲ್ಲ, ನನ್ನ ನೋಡ್ತಕ್ಕಂಥ ಒಂದು ವಿದ್ಯುತ್ ಇದೆ, ಈ ಚಲನಾಶಕ್ತಿ ಇದೆ. ಈ ಶರೀರ ಅನ್ನೋದು ಒಂದು ಹೆಣ. ಈ ಶರೀರ ಇದು ಹೆಣ. ಈ ಶರೀರಕ್ಕಂಥ ಒಂದು ಚೈತನ್ಯ ವಿದ್ಯುತ್ ಇದೆಯಲ್ಲ, ಅದು ಇದು ಬಿಟ್ಟು ಹೋಯಿತು ಅಂದರೆ ಇದು ಹೆಣ ಆಗುತ್ತೆ. ಸಂಸ್ಕಾರ ಮಾಡ್ತಾರೆ ಅದಕ್ಕೆ, ತಿಳಿತಾ? ಆ ಚೈತನ್ಯ ಶಕ್ತಿ, ಚಲನಶಕ್ತಿ ಅದು ಯಾವುದು? ಪರಮಾತ್ಮ ಶಕ್ತಿ. ಅದು ಎಲ್ಲ ಕಡೆ ಇರತಕ್ಕಂಥ ಪರಮಾತ್ಮ ಶಕ್ತಿ ಇಲ್ಲಿನೂ ಇದೆ, ನನ್ನಲ್ಲೂ ಇದೆ,
ವೀಕ್ಷಕರೇ, ನಿಮ್ಮಲ್ಲೂ ಇದೆ. ನೀವು ನಾವು ಬೇರೆಲ್ಲ. ಅದಕ್ಕೆ ಆತ್ಮ ಅಂತ ಕರೀತಾರೆ, ಪರಮಾತ್ಮ ಅಂತ ಕರೀತಾರೆ, ಜೀವಶಕ್ತಿ ಅಂತಾರೆ. ನಾವು ಮೂಲತಃ ಒಂದೇ. ಮೂಲತಃ ನಾವು ಬಂದಿರೋದು ಒಂದೇ ಶಕ್ತಿಯಿಂದ. ಪರಮಾತ್ಮ ಶಕ್ತಿ ಇದೆಯಲ್ಲ, ಅದರಿಂದನೇ ನಾವು ಸ್ಪ್ಲಿಟ್ ಆಗಿದ್ದೀವಿ. 1ರಲ್ಲಿ 2, 2ರಲ್ಲಿ 4, 4ರಲ್ಲಿ 6, 8, 12 ಹಿಂಗೆ ಸ್ಪ್ಲಿಟ್ ಆಗಿ ಎಷ್ಟು ಜೀವರಾಶಿಗಳಿದ್ದಾವೆ ಅಷ್ಟು ಒಡೆದು ಹೋಗಿದೆ. ಎಷ್ಟು ಗಿಡ ಮರಗಳಿದ್ದಾವೆ ಅಷ್ಟು ಒಡೆದೋಗಿದೆ. ಎಷ್ಟು ಪ್ರಾಣಿ ಪಕ್ಷಿಗಳಿದ್ದಾವೆ ಅಷ್ಟು ಹೊಡೆದೋಗಿದೆ. ಎಷ್ಟು ಹಂಚಿ ಹರಿದು ಹೋಗಿದೆ. ಒಂದೇ ಶಕ್ತಿ ಹಂಚಿ ಹರಿಯಲ್ಪಟ್ಟಿದೆ ಈ ಜಗತ್ತಿನ ತುಂಬ. ಅದೇ ಗಿಡವಾಗಿದೆ, ಅದೇ ಪಾರಿವಾಳವಾಗಿದೆ, ಅದೇ ಸಿಂಹವಾಗಿದೆ, ಅದೇ ಆನೆಯಾಗಿದೆ, ಅದೇ ಸೊಳ್ಳೆಯಾಗಿದೆ, ಅದೇ ಕ್ರಿಮಿ ಕೀಟಾಣು ಆಗಿದೆ, ಅದೇ ರೋಗಾಣು ಆಗಿದೆ, ಅದೇ ದೇವಸ್ಥಾನಕ್ಕಂಥ ಈಶ ಆಗಿದ್ದಾನೆ, ಅದೇ ದೇವಿಯಾಗಿದ್ದಾಳೆ, ಅದೇ ವಿಷ್ಣು ಆಗಿದ್ದಾನೆ, ಅದೇ ನಾರಾಯಣ ಆಗಿದ್ದಾನೆ, ಅದೇ ಅಲ್ಲ ಪರಮಾತ್ಮ ಜೀಸಸ್ ಆಗಿದ್ದಾರೆ. ಅಲ್ಲೇ ಅದರಿಂದ ಅದೇ ಅಮೇರಿಕನ್ ಆಗಿದ್ದಾರೆ, ಅದೇ ಜಪನೀಸ್ ಆಗಿದ್ದಾರೆ, ಅದೇ ಭಾರತವಾಗಿದೆ, ಅದೇ ಎಲ್ಲ ಅದೇ ನೀರಾಗಿದೆ, ಅದೇ ಗಾಳಿಯಾಗಿದೆ, ಅದೇ ಬೆಂಕಿಯಾಗಿದೆ, ಅದೇ ಆಕಾಶವಾಗಿದೆ, ಅದೇ ಉಸಿರಾಗಿದೆ, ಅದೇ ಕಣ್ಣಾಗಿದೆ, ಅದೇ ಮೂಗಾಗಿದೆ, ಅದೇ ನಾಲಿಗೆ, ಎಲ್ಲವೂ ಅದೇ ಆಗಿದೆ. ಅದೇ ಈ ಬಟ್ಟೆಯಾಗಿದೆ, ಅದೇ ಈ ಪುಸ್ತಕಗಳು ಎಲ್ಲವೂ ಅದೇ ಆಗಿದೆ. ಎಲ್ಲವೂ ಅದೇ ಆಗಿದೆ. ಕೈಲಿರ್ತಕ್ಕಂಥ ಮೈಕ್ ಕೂಡ ಅದೇ ಆಗಿದೆ. ಇದು ನಂಬಲ್ಲ ನೀವು? ಮೂರ್ಖ ಅಂತೀರ ನನಗೆ. ಮೂರ್ಖ ಅಲ್ಲ, ಇದು ಸತ್ಯ ಇದೆ. ಇದು ಸತ್ಯ ಇದೆ, ವಾಸ್ತವಿಕ ಸತ್ಯ. ನೀವು ನಂಬ್ರಿ ಬಿಡ್ರಿ, ನನಗೆ ಬೇಕಾಗಿಲ್ಲ. ಸತ್ಯ ಹೇಳ್ತಾ ಇದ್ದೀನಿ. ಸೂರ್ಯ, ನಾವು ಇವತ್ತು 2025 ಇಸ್ವಿಲಿದ್ವಿ. ಹಿಂದೆ ಕೋಟಿ ವರ್ಷಗಳನ್ನು ಹೋಗಿ ಆಗಲೂ ಕೂಡ ಸೂರ್ಯ ಇದ್ದ. ಮುಂದೆ ಕೋಟಿ ವರ್ಷಗಳು ಹೋಗಲಿ, ಆಗಲೂ ಇದೇ ಸೂರ್ಯ ಇರ್ತಾರೆ, ಇದೇ ಚಂದ್ರ ಇರ್ತಾರೆ. ಆ ಸೂರ್ಯನಲ್ಲಿರ್ತಕ್ಕಂಥ ಬೆಳಗುವ ಶಕ್ತಿ, ಚಂದ್ರನಲ್ಲಿರ್ತಕ್ಕಂಥ ಬೆಳದಿಂಗಳ ಶಕ್ತಿ ಎಲ್ಲ ಅವನೇ ಆಗಿದೆ. ಈಗ ನಾನು ಹೇಳ್ತೀನಿ ಕೇಳಿ, ಇದು ವಾಸ್ತವಿಕ ಸತ್ಯ ಇದೆ. ಈಗ ಆಯ್ತಲ್ಲ, ಎಲ್ಲವೂ ಅದೇ ಅಂತಲ್ಲ. ಒಂದೇ ಚೈತನ್ಯ ಶಕ್ತಿ, ಒಂದೇ ಚಲನ ಶಕ್ತಿ, ಎಲ್ಲ ಹಂಚಿ ಹರಿದು ಹೋಗಿದೆ. ಈ ಬ್ರಹ್ಮಾಂಡದಲ್ಲಿ ಅಷ್ಟೇ ಅಲ್ಲ, ಲೆಕ್ಕವಿಲ್ಲದ ಕೋಟಿ ಬಿಲಿಯನ್ ಅರಬ್, ಎಷ್ಟು ಲೆಕ್ಕ ಮಾಡೋಕ್ಕಾಗಲ್ಲ ಅಷ್ಟು ಬ್ರಹ್ಮಾಂಡಗಳಲ್ಲಿ ಇದೇ ಶಕ್ತಿನ ಹಂಚೋಗಿದೆ, ಹರಿದು ಹಂಚೋಗಿದೆ. ತಿಳ್ಕೊಳ್ಳಿ, ಇದು ವಾಸ್ತವಿಕ ಸತ್ಯ. ಬೇಕಾದ್ರೆ ಯಾವ ಜಗದ್ಗುರುಗಳ ಕೇಳಿ, ಈ ಭಾರತದಲ್ಲಿರ್ತಕ್ಕಂಥ ಯಾವುದೇ ದೊಡ್ಡ ಜಗದ್ಗುರುಗಳು ಮಹಾತ್ಮರು ಅದರಲ್ಲ, ಅವ್ರಿಗೆ ಕೇಳಿ, ಅವ್ರು ಸುಳ್ಳು ಅಂತೇಳಿ ಅನುಭವ ಹೇಳಿ. ಈಗ ನಾನು ಅಹಂ ಬ್ರಹ್ಮಾಸ್ಮಿ ಇರ್ತೀನಿ, ನಾನು ಪರಮಾತ್ಮ, ನೀವು ಪರಮಾತ್ಮ ಇರ್ತಿರ್ತೀವಿ. ಇದು ಹೆಂಗಾಯಿತು ಅಂತಂದರೆ, ನಾವು ಯಾಕೆ ಪರಮಾತ್ಮ ಅಂತ ಒಪ್ಪಿಕೊಳ್ಳಲ್ಲ ಅಂತ ಇದಕ್ಕೊಂದು ಕಾರಣ ಹೇಳ್ತೇನೆ. ನಾನು ಹೇಳೋದಲ್ಲ, ಸ್ವತಃ ಪರಮಾತ್ಮ ಜಗದೀಶ ಪರಮಾತ್ಮ ಬಂದು ಹೇ ನೀನು ಪರಮಾತ್ಮ, ನಾನೇ ನೀನಾಗಿದ್ದೀನಿ ಅಂತ ಹೇಳಿದ್ರು ನೀವು ನಂಬಲ್ಲ, ನಾನು ನಂಬಲ್ಲ. ಇದಕ್ಕೊಂದು ಕಾರಣ ಇದೆ ನೋಡಿ. ದೇವಪುರಾಣದಲ್ಲಿ ಒಂದು ಆಧ್ಯಾತ್ಮ ವಿಷಯ ಬರುತ್ತೆ. ಏನು ಅಂದರೆ, ಸೃಷ್ಟಿ ಹೆಂಗಾಯಿತು ಅಂತಂದರೆ ನೋಡಿ, ಒಂದು ಕಡೆ ಪಾರ್ವತಿ ಪರಮೇಶ್ವರರು ಕೂತಿರ್ತಾರೆ ಕೈಲಾಸದಲ್ಲಿ, ಇಬ್ಬರು ವಿಹರಿಸ್ತಿರ್ತಾರೆ, ಕೂತಿದ್ದಾರೆ, ಮಾತಾಡ್ತಾ ಕೂತಿರ್ತಾರೆ. ಆಗ ಪಾರ್ವತಿ ಗಂಡ ಶಿವನಿಗೆ ಕೇಳ್ತಾಳೆ, ನೋಡು ಇದೆಲ್ಲ ಬ್ರಹ್ಮಾಂಡಗಳು, ಇದೆಲ್ಲ ಏನು, ಇದೆಲ್ಲ ಯಾರಿಂದ ಆಗಿದೆ ಅಂತ, ಇದೆಲ್ಲ ಯಾರಿಂದ ಆಯಿತು ಅಂತ ಕೇಳ್ತಾಳೆ. ಆಗ ಶಿವ ಅಂತಾನೆ, ನನ್ನಿಂದ ಅಂತ ಹೇಳ್ತಾನೆ. ನನ್ನಿಂದ ಆಯಿತು, ನಾನು ಶಿವ, ಈ ಬ್ರಹ್ಮಾಂಡಕ್ಕೆ ಒಡೆಯಲ್ಲ, ನನ್ನಿಂದ ನಡೀತಾ ಇದೆ ಇದೆಲ್ಲ ಅಂತ. ಸರಿ ಪತಿದೇವ, ಈ ಬ್ರಹ್ಮಾಂಡ ಎಲ್ಲ ನಿಮ್ಮಿಂದ ನಡೀತಾ ಇದ್ದಾವಲ್ಲ, ಸರಿ ಈ ನೋಡಿ ನಾನು ತೋರಿಸ್ತೀನಿ ತಿಳ್ಕೊಂಡು ಏನು ಮಾಡ್ತಾಳೆ, ಖಾಲಿ ಬಯಲಿರ್ತಕ್ಕಂಥ ಒಂದು ಖಾಲಿ ಬಯಲಿರ್ತದೆ ಆಕಾಶದಲ್ಲಿ. ಖಾಲಿ ಬಯಲಿರ್ತದೆ. ಶಿವನಿಗೆ ಹೇಳ್ತಾಳೆ,
ಹಿಂಗೆ ಚಿಟಿಕೆ ಹೊಡಿತಾಳೆ. ಚಿಟಿಕೆ ಹೊಡೆದ್ರೆ ಖಾಲಿ ಇರ್ತಕ್ಕಂಥ ಬಯಲಲ್ಲಿ ನೂರಾರು ಬ್ರಹ್ಮಾಂಡಗಳು ಸೃಷ್ಟಿಯಾಯಿತು. ಹುಟ್ಕೊಂಡು ಅಲ್ಲೆಲ್ಲ ಪ್ರತಿಯೊಂದು ಬ್ರಹ್ಮಾಂಡದಲ್ಲಿ ನೀರು, ಆಕಾಶ, ಗಾಳಿ, ಜೀವರಾಶಿಗಳು ಕಾಣಿಸುವಂಥದ್ದವೆ. ಇದನ್ನು ನೋಡಿದ ಶಿವ ಅದನ್ನು ನೋಡಿ ಎಚ್ಚರ ತಪ್ಪಿ ಬೀಳ್ತಾನೆ ಪಾರ್ವತಿ ಮೇಲೆ. ಪಾರ್ವತಿ ಕೈ ಹಿಡಿತಾಳೆ, ಹೆದರಬೇಡ್ರಿ 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 ಹೆದರಬೇಡ್ರಿ. ಸ್ವಲ್ಪ ಎಚ್ಚರಿಸ್ತಾಳೆ, ಸಮಾಧಾನ ಮಾಡಿಸ್ತಾಳೆ. ಮತ್ತು ಅದನ್ನೇ ಹೀಗೆ ಮಾಡ್ತಾಳೆ, ಮಾಯ ಆಗ್ಬಿಡ್ತು ಬ್ರಹ್ಮಾಂಡ. ಶಿವ ಅಂತಾನೆ, ತಪ್ಪು ತಿಳ್ಕೊಂಡೆ ನಾನು, ಎಲ್ಲ ನನ್ನಿಂದಂತ. ಇದರಿಂದ ನೀವಿದ್ದೀರ, ಪಾರ್ವತಿ ದೇವಿ ನೀವಿದ್ದೀರ ಅಂತಾಳೆ. ನೋಡಿ, ನಂದು ನಿಂದು ಅಲ್ಲ, ನೀನು ನಾನು ಬೇರೆ ಅಲ್ಲ, ಇಬ್ಬರು ಒಂದೇ ದೇವಿ. ನಾನು ನನ್ನದು ಬರೋದಲ್ಲ, ಇಬ್ಬರು ಒಂದೇ ದೇವಿ. ಇಲ್ಲಿ ಇಬ್ಬರು ಒಂದೇ ದೇವಿ. ಇದೆಲ್ಲ ಬ್ರಹ್ಮಾಂಡ, ಇದು ನಾನೀಗ ಸೃಷ್ಟಿ ಮಾಡಿದ್ದಲ್ಲ, ಇದು ನಾನು ಮಾಡಿಲ್ಲ, ನೀವು ಮಾಡಿದ್ರ. ನಿಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ. ಸರಿ ವೀಕ್ಷಕರೇ, ಈಗ ಅಹಂ ಬ್ರಹ್ಮಾಸ್ಮಿ ಬರ್ತಾನೆ. ಹೀಗೆ ತಾಯಿ ದೇವಿ ಏನು ಮಾಡ್ತಾಳೆ, ಅದನ್ನ ದೇವಿ ಅಂತ ಕರಿತೀನಿ, ನೀವು ಪರಮಾತ್ಮ ಅಂತ ಕರೀರಿ, ಏನು ಕರಿತಾರೋ ಕರೀರಿ. ಅದಕ್ಕೆ ಏನಂತ ಕರೀತಾರೆ ಅಂದರೆ, ಈ ಬ್ರಹ್ಮ, ಅದೇ ಬ್ರಹ್ಮ ಅಂತ ಕರಿತೀವಿ, ಮೂಲ ಬ್ರಹ್ಮ. ಇದು ಆಲ್ರೆಡಿ ಯಾವಾಗಲೂ ಇದೆ. ಇದೇನು ಬಯಲಿದೆಯಲ್ಲ ಆಕಾಶ, ಈ ಆಕಾಶದಲ್ಲಿ ಬ್ರಹ್ಮಾಂಡಗಳಿದ್ದಾವೆ. ತಮ್ಮ ಸ್ವತಂತ್ರವಾಗಿ ತಮ್ಮ ಚಲನೆಯನ್ನು ನಡೆಸ್ತಾರೆ. ನಮ್ದು ಹೆಂಗೆ ಸೌರಮಂಡಲ ಇದೆಯಲ್ಲ, ಹಾಗೆ ಕೋಟ್ಯಾಂತರ ಲೆಕ್ಕವಿಲ್ಲ ಬ್ರಹ್ಮಾಂಡಗಳು ತಮ್ಮ ತಮ್ಮ ಕೆಲಸಗಳನ್ನು ನಡೆಸ್ತಾ ಇರ್ತವೆ. ಕೆಳಗೆ ಮೇಲೆ ಅಕ್ಕ ಪಕ್ಕ ಸುತ್ತ ಎಲ್ಲ ಖಾಲಿ ಜಾಗ, ಕತ್ತಲು ಕತ್ತಲು, ಆಕಾಶ ಕತ್ತಲು, ಆಕಾಶ ಖಾಲಿ ಇದೆ, ಖಾಲಿ ಇದೆ. ನಕ್ಷತ್ರಗಳಿದ್ದಾವೆ, ನಮಗೆ ನಕ್ಷತ್ರಗಳೇ ಕಾಣ್ತವೆ. ಆದರೆ ಅದೊಂದು ಸೌರಮಂಡಲ ಇರುತ್ತೆ, ಅಲ್ಲೊಂದು ಸೌರಮಂಡಲ ಕೆಂಪಗೆ ಮಿನುಗುವಂಥ ಒಂದು ನಕ್ಷತ್ರ ಕಾಣುತ್ತೆ. ಅದು ಭಾಳ ದೂರ ಇರ್ತದೆ, ಅದು ಸೂರ್ಯನಾಗಿರ್ತಾನೆ, ಅದರ ಸುತ್ತಲೂ ಗ್ರಹಗಳು ಇರ್ತವೆ. ನಮಗೆ ಆ ನಕ್ಷತ್ರಗಳ ಹೋಗೋದು ಆಗಲ್ಲ. ಆ ನಕ್ಷತ್ರದಲ್ಲಿ ಆ ಸೂರ್ಯ ಇರ್ತಕ್ಕಂಥ ಜನರಿರ್ತಾರೆ, ಅವರಿಗೆ ನಮ್ಮ ಸೂರ್ಯ ನಕ್ಷತ್ರ ಥರ ಕಾಣ್ತಿರ್ತಾನೆ, ಅವ್ರಿಗೆ ನಮ್ಮ ಹತ್ರ ಬರೋಕ್ಕಾಗಲ್ಲ. ಇದು ಸತ್ಯ. ದೇವಿ ಹೇಳ್ತಾಳೆ, ಎಷ್ಟು ರಹಸ್ಯವಾಗಿ ಇಟ್ಟಾಳೆ ಅಂತಂದರೆ, ರಾಜರಾಜೇಶ್ವರಿ ಅಂತಾರೆ ಅದಕ್ಕೆ. ದೇವಿಗೆ ರಾಜರಾಜೇಶ್ವರಿ ಅಂತಾರೆ. ಯಾಕೆ ಹೇಳ್ತಾಳೆ, ಯಾಕೆ ಹೇಳ್ತಾಳೆ, ಒಂದು ಬ್ರಹ್ಮಾಂಡದ ಸುದ್ದಿ ಇನ್ನೊಂದು ಬ್ರಹ್ಮಾಂಡಕ್ಕೆ ತಿಳಿಬಾರ್ದು ಅನ್ನೋದು ಒಂದು ರಹಸ್ಯ. ಒಂದು ಬ್ರಹ್ಮಾಂಡ ಸುದ್ದಿ ಇನ್ನೊಂದು ಬ್ರಹ್ಮಾಂಡಕ್ಕೆ ತಿಳಿಬಾರ್ದು, ಸೀಕ್ರೆಟ್. ಅಕ್ಕಪಕ್ಕದ ಒಂದು ಮನೆಯ ಸುದ್ದಿ ಇನ್ನೊಂದು ಪಕ್ಕದ ಮನೆಗೆ ತಿಳಿಬಾರ್ದು. ಅವ್ರ ಮನೆಗೆ ಏನು ನಡೀತದೆ ಒಳಗೆ ನಮಗೆ ಗೊತ್ತಾಗಲ್ಲ, ನಮ್ಮ ಮನೆಗೆ ಏನು ನಡೀತದೆ ಅದು ಗೊತ್ತಾಗಲ್ಲ. ನಮ್ಮ ಮನೆ ಜಗಳ ಅವ್ರಿಗೆ ಗೊತ್ತಾಗಲ್ಲ, ಅವ್ರ ಮನೆ ಜಗಳ ನಮಗೆ ಗೊತ್ತಾಗಲ್ಲ. ಹಾಗೆ ಒಂದು ಬ್ರಹ್ಮಾಂಡದಲ್ಲಿರ್ತಕ್ಕಂಥ ವ್ಯವಹಾರಗಳು ಇನ್ನೊಂದು ಬ್ರಹ್ಮಾಂಡಗಳಿಗೆ ಗೊತ್ತಾಗೋದಿಲ್ಲ. ಇದು ದೇವರು ಬ್ರಹ್ಮ ರಾಜರಾಜೇಶ್ವರಿ ಪರಮಾತ್ಮ ಇಟ್ಟಿರ್ತಕ್ಕಂಥ ಒಂದು ರಹಸ್ಯ. ಸಾಧ್ಯ ಇಲ್ಲ, ಬರೋಕ್ಕೆ ಬಿಡಲ್ಲ. ಇವತ್ತು ಮಾತಾಡ್ತಾರೆ, ಅಮೇರಿಕನ್ಸ್ ಮಾತಾಡ್ತಾರೆ, ಹೇಳ್ತಾರೆ ಏಲಿಯನ್ಸ್ ಬರ್ತಾರಂತೆ. ಏಲಿಯನ್ಸ್ ಏಲಿಯನ್ಸ್ ಯಾರು? ಅವ್ರು ಬರ್ತಾರ, ಏಲಿಯನ್ಸ್ ಬರ್ತಾರಂತೆ. ಅದೇನೋ ಬಂದು ಇಳಿತವಂತೆ. ದೇವರು ಅದಕ್ಕೆಲ್ಲ ಅವಕಾಶ ಕೊಡಲ್ಲ. ಬಂದರೂ ಕೂಡ ಇಲ್ಲಿಂದ ಬರ್ಬೋದು ಗೊತ್ತಾ. ಸಪೋಸ್ ಒಂದು ವೇಳೆ ಜೀವರಾಶಿಗಳಿದ್ದರೂ ಕೂಡ ಇನ್ನೊಂದು ಬ್ರಹ್ಮಾಂಡದಲ್ಲಿ ಇನ್ನೊಂದು ಸೌರಮಂಡಲದಿಂದ ಬರೋಕ್ಕೆ ಸಾಧ್ಯ ಇಲ್ಲ. ಇವೇ 9 ಗ್ರಹಗಳಿದಾವಲ್ಲ, ಇವೇ 9 ಗ್ರಹಗಳಲ್ಲಿ ಏನೋ ಒಂದು ಇದ್ದರೂ ಇರ್ಬೋದು, ಅಥವಾ ನಮ್ಮ ಸಮೀಪ ಯಾವುದೋ ಒಂದು ಕಾಯಿಗಳಲ್ಲಿ ಇದ್ದರೂ ಇರ್ಬೋದು ಜೀವರಾಶಿಗಳು, ಅವು ಬರ್ಬೋದು. ಹೊರತು ಬೇರೆ ಬ್ರಹ್ಮಾಂಡಗಳು ಬರೋಕ್ಕೆ ಸಾಧ್ಯ ಇಲ್ಲ. ಒಂದೇ ಏನೇ ನಡೆದರೂ ಒಂದೇ ಸೌರಮಂಡಲ, ಒಂದೇ ಆಕಾಶಗಂಗೆಯಲ್ಲೇ ನಡೀಬೇಕು ವ್ಯವಹಾರ. ಈ ಆಕಾಶಗಂಗೆ ಈ ಸೌರಮಂಡಲ ಇರತಕ್ಕಂಥ ವ್ಯವಹಾರ ಇನ್ನೊಂದು ಸೌರಮಂಡಲ ನಡೆಯೋದಿಲ್ಲ, ಗೊತ್ತಾಗಲ್ಲ. ಈಗ ನೋಡಿ, ಇಷ್ಟೊಂದು ಸೌರಮಂಡಲಗಳು, ಎಷ್ಟೊಂದು ಬ್ರಹ್ಮಾಂಡಗಳಿದ್ದಾವೆ. ತಾಯಿ ಏನು ಮಾಡ್ತಾರೆ ಗೊತ್ತಾ, ರಾಜರಾಜೇಶ್ವರಿ, ಇದೊಂದು ಬ್ರಹ್ಮ ಆಕಾಶ ಖಾಲಿ ಹಂಗದಲ್ಲ, ಅದು ಎಲ್ಲ ಕಡೆ ಎಷ್ಟು ದೂರ ಇದೆ ಗೊತ್ತಿಲ್ಲ. ಇದನ್ನ ನಮಗೆ ಬೇಡ ರೀ, ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಗೊತ್ತಿಲ್ಲ, ವೇದಗಳಿಗೆ ಗೊತ್ತಿಲ್ಲ. ವೇದಗಳನ್ನ ನಮ್ಮ ಋಷಿಮುನಿಗಳು ಸೃಷ್ಟಿ ಮಾಡಿದ್ರು, ಬರೆದ್ರು. ವೇದಾತೀತ ಇದೆ ಇದು, ವೇದಗಳಿಗೆ ನಿಲುಕಿಲ್ಲ. ಈ ಆಕಾಶ ಎಷ್ಟು ಉದ್ದಿದೆ, ಎಷ್ಟು ಅಗಲಿದೆ.
ಭಗವದ್ಗೀತೆ ಹೇಳಿದಂಥ ಕೃಷ್ಣನಿಗೆ ಗೊತ್ತಿಲ್ಲ ಎಷ್ಟು ಆಕಾಶ ಎಷ್ಟು ದೂರ ಇದೆ, ಎಷ್ಟು ಅಗಲಿದೆ, ಎಷ್ಟು ಬ್ರಹ್ಮಾಂಡಗಳಿದ್ದಾವೆ. ಬ್ರಹ್ಮ ವಿಷ್ಣು ಮಹೇಶ್ವರರು ಯಾರು? ಅವರು ಕೂಡ ದೇವತೆಗಳು, ದೇವರು. ಅವರಿಗೂ ಕೂಡ ಸೃಷ್ಟಿ ಮಾಡಿದ್ದಾರೆ. ಅವರು ಕೂಡ ನಮ್ಮಂತೆ ಸೃಷ್ಟಿಯಾದವರು. ಈಶ ಶಿವ ನಮ್ಮಂತೆ ಸೃಷ್ಟಿಯಾದವನು, ಕೃಷ್ಣ ನಮ್ಮಂತೆ ಸೃಷ್ಟಿಯಾದವನು. ಈ ಭೂಮಿಯಲ್ಲಿ ಇರದೇ ಇರ್ಬೋದು, ಪರಮಾತ್ಮನ ಕರ್ಸ್ಕೊಂಡಿದ್ದಾರಲ್ಲ ದೇವತೆಗಳು, ಅವರು ನಮ್ಮಂತೆ ಸೃಷ್ಟಿಸಲ್ಪಟ್ಟವರು. ಅವರಿಗೊಬ್ಬರು ಜನನೇ ಇದ್ದಾರೆ, ಜನ್ಮದಾತರೇ ಇದ್ದಾರೆ. ಒಂದು ಬ್ರಹ್ಮಾಂಡಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರರು ಅಧಿಕಾರಿಗಳು, ಸೃಷ್ಟಿ ಸ್ಥಿತಿ ಲಯ ಅಧಿಕಾರಿಗಳು. ಬ್ರಹ್ಮ ಸೃಷ್ಟಿ ಮಾಡೋದು, ವಿಷ್ಣು ಮೇಂಟೈನ್ ಮಾಡೋದು, ಶಿವ ಡಿಸ್ಟ್ರಾಯ್ ಮಾಡೋದು. ಬರ್ತ್, ಮೇಂಟೈನ್, ಡಿಸ್ಟ್ರಾಯ್. ಹಾಗೆ ಒಂದೊಂದು ಬ್ರಹ್ಮಾಂಡಕ್ಕೆ ಇದ್ದಾರೆ. ಅವರು ದೇವಿಯ ಸ್ವರೂಪರೇ. ಅವರು ಸ್ವಂತ ಅಲ್ಲ, ಅವರು ಅಹಂ ಬ್ರಹ್ಮಾಸ್ಮಿನೇ. ವಿಷ್ಣುವಿನ ಚಲನಾಶಕ್ತಿ ಯಾರು? ದೇವಿ ರಾಜರಾಜೇಶ್ವರಿ. ಶಿವನಲ್ಲಿರ್ತಕ್ಕಂಥ ಶಕ್ತಿ ಯಾವುದು? ರಾಜರಾಜೇಶ್ವರಿ. ಬ್ರಹ್ಮನಲ್ಲಿರ್ತಕ್ಕಂಥ ಶಕ್ತಿ ಯಾವುದು? ರಾಜರಾಜೇಶ್ವರಿ. ಒಂದೇ ಶಕ್ತಿ. ಆ ಒಂದೇ ಶಕ್ತಿ ಬ್ರಹ್ಮನ ನಾಲಿಗೆಯಲ್ಲಿ ಸರಸ್ವತಿಯಾಗಿದ್ದಾಳೆ, ವಿಷ್ಣುವಿನ ಎದೆಯಲ್ಲಿ ಲಕ್ಷ್ಮಿಯಾಗಿದ್ದಾಳೆ, ಪಾರ್ವತಿಯ ಶಿವನ ತೊಡೆಯಲ್ಲಿ ಪಾರ್ವತಿಯಾಗಿ ಕೂತಿದ್ದಾಳೆ, ಶಿವಶಕ್ತಿಯಾಗಿದ್ದಾಳೆ ಅವಳು. ಚಿಟಿಕೆ ಇದೆಲ್ಲ ಬ್ರಹ್ಮ ಅನ್ನೋದು ಯಾವಾಗಲೂ ಇದೆ, ಆದಿ ಇಲ್ಲ ಅಂತ ಇಲ್ಲ. ಆ ಬ್ರಹ್ಮದ ಒಳಗೆ ಈ ಚೈತನ್ಯ ಶಕ್ತಿ ಇದೆ, ದೇವಿ ಇದ್ದಾಳೆ, ಚಲನಾಶಕ್ತಿ ಇದೆ. ಆ ಬ್ರಹ್ಮ ಅನ್ನುವಂಥ ಯಾವಾಗಲೂ ಇರ್ತಾನಲ್ಲ. ವೇದಗಳಿಗೆ ಗೊತ್ತಿಲ್ಲ ಆ ಬ್ರಹ್ಮ ಎಷ್ಟು ಹಳಬ ಅಂತ. ವೇದಗಳಿಗೆ ಗೊತ್ತಿಲ್ಲ ಬ್ರಹ್ಮ ಎಷ್ಟು ಹಳಬ ಅಂತ. ಶಿವನಿಗೆ ಗೊತ್ತಿಲ್ಲ, ವಿಷ್ಣುವಿಗೆ ಗೊತ್ತಿಲ್ಲ, ಬ್ರಹ್ಮನಿಗೆ ಗೊತ್ತಿಲ್ಲ ಆ ಬ್ರಹ್ಮ ಎಷ್ಟು ಹಳೆಯದಂತ. ಆ ಬ್ರಹ್ಮದಲ್ಲಿ ಆಗಾಗ ಸಂಕಲ್ಪ ಆಗತ್ತೆ ಬ್ರಹ್ಮಕ್ಕೆ, ನಾನೊಂದು ಬ್ರಹ್ಮಾಂಡ ಸೃಷ್ಟಿ ಮಾಡಬೇಕು ಅಂತ ಅನ್ನಿಸಿದಾಗ ಸಂಕಲ್ಪ ಆಯಿತು ಅಂದರೆ ಆ ಬ್ರಹ್ಮದಕ್ಕಂಥ ಒಂದು ಚೈತನ್ಯ ಶಕ್ತಿ ಹೊರಗೆ ಬರ್ತದೆ, ಆ ದೇವಿ ಹೊರಗೆ ಬರ್ತಾಳೆ. ಆ ಬ್ರಹ್ಮ ಮತ್ತು ಹೊರಗೆ ಬಂದಂಥ ದೇವಿ ಇಬ್ಬರು ಜೊತೆಯಾಗಿ ಬ್ರಹ್ಮಾಂಡ ಸೃಷ್ಟಿ ಆಯಿತು. ಆಯಿತಾ? ಆ ಖಾಲಿ ಇರ್ತಕ್ಕಂಥ ಬ್ರಹ್ಮದಿಂದ ಹೊರಗೆ ಬರ್ತಕ್ಕಂಥ ಸಂಕಲ್ಪ ಯಾವಾಗ ಅನ್ನಿಸ್ತದೆ, ನಾನು ಬ್ರಹ್ಮಾಂಡ ಸೃಷ್ಟಿ ಮಾಡಬೇಕು ಅಂತ ಅನ್ನಿಸ್ತದೆ ಬ್ರಹ್ಮಕ್ಕೆ, ಆವಾಗ ಅಲ್ಲಿಂದ ಒಳಗಿಂದ ಆ ಬ್ರಹ್ಮದ ಗರ್ಭದಿಂದ ದೇವಿ ಸಚ್ಚಿಚ್ಚಕ್ತಿ ಒಂದು ಶಕ್ತಿ ಹೊರಗೆ ಬರ್ತದೆ. ಹೊರಗೆ ಬಂದು ಆ ಬ್ರಹ್ಮನ ಜೊತೆ ಬ್ರಹ್ಮ ಇಬ್ಬರ ಜೊತೆಗೆ ಇದ್ದುಕೊಂಡು ಬ್ರಹ್ಮ ಸೃಷ್ಟಿಯಾಗುತ್ತೆ. ಆ ಹೊರಬರೆದಂಥ ಚೈತನ್ಯಕ್ಕೆ ಮೂಲ ಮಾಯೆ ಅಂತ ಕರೀತಾರೆ. ಮಾಯೆ. ಈಗ ಇಷ್ಟಕ್ಕೆ ನಿಲ್ಲಿಸ್ತಾ ಇದ್ದೀನಿ. ನಾಳೆ ಮತ್ತೆ ಬರ್ತೀನಿ. ಈ ಮೂಲ ಮಾಯೆಯಿಂದ ಯಾವ ರೀತಿ ಅಹಂ ಬ್ರಹ್ಮಾಸ್ಮಿಗೆ ನಾವು ಪರಮಾತ್ಮ ಅಂತ ಹೆಂಗೆ ನಾವು ಹೇಳ್ತೀವಿ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಧನ್ಯವಾದಗಳು. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.